ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಫರ್ಟಿಲಿಟಿ ಪ್ರಾಬ್ಲಮ್ ಬಹುದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಮಕ್ಕಳಾಗಬೇಕು, ಆದರೆ ಈ ರೀತಿ ಸಮಸ್ಯೆಗಳಿರುತ್ತೆ. ಹಾಗಾಗಿ ಹೆಚ್ಚಿನ ಜನರು ಇನ್ಫರ್ಟಿಲಿಟಿಯಿಂದ ಬಳಲ್ತಾ ಇದ್ದಾರೆ. ಯಾತಕ್ಕೆ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ? ಹಾಗೆ ಇದಕ್ಕೆ ಪರಿಹಾರಗಳೇನು, ಯಾವ ರೀತಿ ಟ್ರೀಟ್ಮೆಂಟ್ಸ್ ಇರುತ್ತೆ ಇದಕ್ಕೆ ಅನ್ನೋದನ್ನ ತಿಳಿಸ್ಕೊಡಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗರ್ಭಗುಡಿ IVF ಸೆಂಟರ್ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆದ ಡಾಕ್ಟರ್ ಮಹೇಶ್ವರಿ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಹಾಗೆ ಡಾಕ್ಟರ್ ವರ್ಷಾ ಪಾಟೀಲ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕೂಡ ಇದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೇಡಮ್, ಮೊದಲಿಗೆ ಈ ಫರ್ಟಿಲಿಟಿ ಸಮಸ್ಯೆ ಯಾಕೆ ಆಗ್ತಾ ಇದೆ? ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಈ ಪ್ರಾಬ್ಲಮ್ ಯಾಕೆ ಅಂತ ಮೇಡಮ್? ಕಾಮನ್ ರೀಸನ್ಸ್ ಏನು ಇದಕ್ಕೆ ಅಂತ? ಮುಂಚೆ ಈ ಇನ್ಫರ್ಟಿಲಿಟಿ ಅಂದರೆ ಬರೀ ಹೆಂಗಸರಿಗೆ ಮಾತ್ರ ತೊಂದರೆ ಇದೆ, ಗಂಡಸರಿಗೆ ಏನೂ ತೊಂದರೆ ಇಲ್ಲ ಅಂದ್ಬಿಟ್ಟು ಏನೇ ಚಿಕಿತ್ಸೆ ಆಗಲಿ, ಅವ್ರಿಗೆ ಏನೇ ಟೆಸ್ಟ್ ಮಾಡಿಸೋದಾಗಲಿ, ಟ್ರೀಟ್ಮೆಂಟ್ಸ್ ಆಗಲಿ ಬರೀ ಹೆಂಗಸರಿಗೇನೆ ಮಾಡಿಸ್ತಾ ಇದ್ರು. ಸೊ ಮಕ್ಕಳಾಗಿಲ್ಲ ಅಂದರೆ ಏನು ಹೇಳ್ತಾ ಇದ್ರು, ಮನೆಯಲ್ಲಿ ಹೋಗಪ್ಪ ಡಾಕ್ಟ್ರ್ ಹತ್ರ ತೋರಿಸ್ಕೊ ಅಂತ. ಬಟ್ ಯಾವುದೇ ಪುರುಷರಿಗೆ ಈ ಥರ ಫರ್ಟಿಲಿಟಿ ಪ್ರಾಬ್ಲಮ್ ಆಗ್ಬೋದು ಅಂತ ಅರಿವು ಮುಂಚೆ ಇರಲಿಲ್ಲ. ಬಟ್ ಇವಾಗಿನ ಇತ್ತೀಚಿನ ದಿನದಿಂದ ಸೈನ್ಸ್ ಎಲ್ಲ ಅಡ್ವಾನ್ಸ್ಡ್ ಆಗಿ ಎಷ್ಟೊಂದು ಟೆಸ್ಟ್ಗಳ ಮೂಲಕ ನಮಗೆ ಈ ಮೇಲ್ ಇನ್ಫರ್ಟಿಲಿಟಿನೂ ಜಾಸ್ತಿ ಆಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ಮುಂಚೆ ಒಂದು 5-10% ಅಷ್ಟೇ ಮೇಲ್ ಫ್ಯಾಕ್ಟರ್ ಇರ್ತಿತ್ತು ಅಂತ ಹೇಳ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಕೇಸಸ್ ನೋಡ್ತಿದ್ದಂಗೆ ಈ ದಂಪತಿಗಳನ್ನ ಇಬ್ಬರೂ, ಗಂಡಸರು ಮತ್ತು ಹೆಂಗಸರು ಇಬ್ಬರದು ಒಟ್ಟಿಗೆ ಚೆಕ್ ಮಾಡಿದಾಗ ನಮಗೆ ಗೊತ್ತಾಗ್ತಿದೆ 50-60% ಇನ್ಫರ್ಟಿಲಿಟಿ ಕಾಸಸ್ಸು ಮೇಲ್ಸ್ ಪ್ರಾಬ್ಲಮಿಂದನೂ ಆಗ್ತಾ ಇದೆ ಅಂತ. ಸೊ ಇತ್ತೀಚಿನ ದಿನದಲ್ಲಿ ನಮ್ಮ ಬದಲಾದ ಜೀವನ ಶೈಲಿ ಮತ್ತು ತುಂಬ ಲೇಟಾಗಿ ಮದುವೆ ಆಗೋದು, ನಮ್ಮ ಕನ್ಸೀವ್ ಆಗೋದನ್ನು ಲೇಟಾಗಿ ಪುಷ್ ಮಾಡೋದು ಮತ್ತು ತುಂಬ ಆರೋಗ್ಯ ಸಮಸ್ಯೆಗಳು, ಇದೆಲ್ಲದ್ರಿಂದನೂ ಈ ಇನ್ಫರ್ಟಿಲಿಟಿ ಸಮಸ್ಯೆ ಮುಂಚೆಗಿಂತ ಇವಾಗ ತುಂಬ ಜಾಸ್ತಿ ಆಗಿದೆ. ಓಕೆ ಡಾಕ್ಟರ್. ವರ್ಷ, ಈಗ ಡಾಕ್ಟರ್ ಮಹೇಶ್ವರಿ ಅವರು ಹೇಳ್ತಾ ಇದ್ರು ಈ ರೀತಿ ಮೇಲ್ಸ್ ಹಾಗೆ ಫೀಮೇಲ್ಸ್ ಇಬ್ಬರಲ್ಲೂ ಕೂಡ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಹೆಚ್ಚಾಗ್ತಾ ಇದೆ ಅಂತ. ಇದಕ್ಕೆ ಕಾರಣ ಏನು ಅಂತ ಮ್ಯಾಮ್? ಇವಾಗ ಅಂದಾಜು ನಾವು ಇವಾಗ ನೋಡೋದಾದ್ರೆ ಲೈಕ್ 100 ಕಪಲಲ್ಲಿ ಒಂದು 10 ಕಪಲ್ಲು ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದು ಮುಖ್ಯ ಕಾರಣ ಅಂತಂದರೆ ಲೈಕ್ ಏಜು. ಫೀಮೇಲ್ಸಲ್ಲಿ ಕಾರಣಗಳಿರ್ಬೋದು, ಅರೌಂಡ್ 30-40% ಕಾಸಸ್ಸು ಫೀಮೇಲ್ಸಲ್ಲಿ ಇರುತ್ತೆ. ಫೀಮೇಲ್ಸಲ್ಲಿ ಯಾವ ಥರ ಕಾರಣಗಳಿರ್ಬೋದು ಅಂದರೆ ಲೈಕ್ PCOD ಸಮಸ್ಯೆ ಇರ್ಬೋದು, ಅಥವಾ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಇರ್ಬೋದು, ಅಥವಾ ತುಂಬ ಏಜ್ ಆಗಿರ್ಬೋದು, 35+ ಆ ಥರ ಏನಾದರೂ ಏಜ್ ಕ್ರಾಸ್ ಆಗಿದ್ರೆ ಅವ್ರದ್ದು ಎಗ್ ಕ್ವಾಲಿಟಿ, ಕ್ವಾಂಟಿಟಿ ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಅಥವಾ ಲೈಕ್ ಗರ್ಭನಾಳಗಳು ಏನಾದರೂ ಬ್ಲಾಕ್ ಆಗಿರ್ಬೋದು. ಈ ಥರ ನಾನಾ ಕಾರಣಗಳಿಂದ ಹೆಣ್ಮಕ್ಕಳಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಕಾಡುತ್ತೆ. ಮತ್ತು ಜೆಂಟ್ಸಲ್ಲಿ ಲೈಕ್ ಮೇಲ್ಸಲ್ಲಿ, ಹಸ್ಬೆಂಡ್ಸಲ್ಲಿ ಏನೇನು ಪ್ರಾಬ್ಲಮ್ ಇರ್ಬೋದು. ಮುಂಚೆ ಲೈಕ್ ಕಮ್ಮಿ ಪರ್ಸೆಂಟೇಜಲ್ಲಿ ಮೇಲ್ಸಲ್ಲಿ ಇನ್ಫರ್ಟಿಲಿಟಿ ಕಾಣ್ತಾ ಇತ್ತು. ಇವಾಗ ಆಲ್ಮೋಸ್ಟ್ ಲೈಕ್ ವೈಫಲ್ಲಿ ಯಾವ ಥರ ರೀಸನ್ಸ್ ಇರುತ್ತೆ ಆ ಥರ ಗಂಡಸರಲ್ಲೂ ಅರೌಂಡ್ 30-40% ರೀಸನ್ಸು ಇನ್ಫರ್ಟಿಲಿಟಿಗೆ ಕಾರಣ ಆಗಿರುತ್ತೆ. ಯಾವ ಥರ ಅಂದರೆ ಲೈಕ್ ಸ್ಪರ್ಮ್, ವೀರ್ಯ ಪರೀಕ್ಷೆಯಲ್ಲಿ ವೀರ್ಯಾಣುದು ಕೌಂಟು ಕಮ್ಮಿ ಇರ್ಬೋದು, ಅಥವಾ ಅದರ ಚಲನಾಶಕ್ತಿ ಕಡಿಮೆ ಇರ್ಬೋದು, ಅಥವಾ DNA ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಆ ಸ್ಪರ್ಮಲ್ಲಿರೋದು ಜೆನೆಟಿಕ್ ಕಂಟೆಂಟು ಲೈಕ್ ಹೆಲ್ದಿ ಇಲ್ದೇನೆ ಇರ್ಬೋದು, ಅಥವಾ ಏನಾದರೂ ಸೇರೋದ್ರಲ್ಲಿ ಸಮಸ್ಯೆಗಳಾಗ್ತಾ ಇರ್ಬೋದು, ಅಥವಾ ಎರೆಕ್ಷನ್, ಇಜಾಕ್ಯುಲೇಷನ್ ಈ ಥರ ಏನಾದರೂ ಪ್ರಾಬ್ಲಮ್ಗಳಿರ್ಬೋದು, ಅಥವಾ ಅವ್ರಿಗೆ ಲೈಕ್ ಸೇರಕ್ಕೆ ಕಷ್ಟ ಆಗ್ತಾ ಇರ್ಬೋದು, ಅಥವಾ ಏನಾದರೂ ಜೆನೆಟಿಕ್ ಕಾಸ್ಗಳಿರ್ಬೋದು. ಈ ಥರ ನಾನಾ ರೀಸನ್ಸ್ಗಳಿಂದನ ಲೈಕ್ ಒಬೇಸಿಟಿ ಇರ್ಬೋದು, ಅಥವಾ ಸ್ಮೋಕಿಂಗ್, ಆಲ್ಕೋಹಾಲ್ ಈ ಥರ ಹ್ಯಾಬಿಟ್ಸ್ ಇರ್ಬೋದು. ಈ ಥರ ಕಾರಣಗಳಿಂದ ಮೇಲ್ಸಲ್ಲೂ ಇನ್ಸಿಡೆನ್ಸು ತುಂಬಾ ಜಾಸ್ತಿ ಈಗ ನೋಡ್ತಾ ಇದ್ದೀವಿ ನಾವು. ಓಕೆ ಡಾಕ್ಟರ್, ಈಗ ಈ ರೀತಿ ಮೇಲ್ಸ್ ಫೀಮೇಲ್ಸ್ ಅಲ್ಲಿ ಇಬ್ಬರಲ್ಲೂ ಕೂಡ ಫರ್ಟಿಲಿಟಿ ಪ್ರಾಬ್ಲಮ್ ಹೆಚ್ಚಾಗ್ತಾ ಇದೆ. ಸೊ ಯಾವ ಒಂದು ಸ್ಟೇಜಲ್ಲಿ ಅವ್ರು ಬಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಅಂತ? ನಮ್ಮ ಸಮಾಜದಲ್ಲಿ ಇವಾಗ ಮಕ್ಕಳಾಗಿಲ್ಲ ಅಂದರೆ ಫಸ್ಟು ನೀವು ನಿಮ್ಮ ವಂಶದಲ್ಲಿ ತುಂಬ ಲೇಟಾಗಿದೆ, ನಿಮ್ಮ ತಾಯಿಗೆ ತುಂಬ ಲೇಟ್ ಆಯಿತು, ನಿಧಾನಕ್ಕೆ ಹೋಗೋ ಹಾಸ್ಪಿಟ್ಲಿಗೆ, ಅಥವಾ ವ್ರತಗಳು ಮಾಡು, ಪೂಜೆಗಳು ಮಾಡು ಅಂತ ತುಂಬ ಅದೇನು ಆ ಗೋಲ್ಡನ್ ಟೈಮ್ ಅನ್ನೋದಿರುತ್ತಲ್ಲ ಅದನ್ನು ತುಂಬ ವೇಸ್ಟ್ ಮಾಡಿಬಿಡ್ತಾರೆ. ಸೊ ಇವಾಗ ಮದುವೆ ಆಗಿ ಅವರು 1 ವರ್ಷ ನ್ಯಾಚುರಲ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಂಡು ಯಾವುದೇ ಪಿಲ್ಸ್ ಅಥವಾ ಕಾಂಡಮ್ಸ್ ಆ ಥರ ಏನೂ ಯೂಸ್ ಮಾಡಿದೆ ಅಂದ್ರೂ ಅವ್ರು ಕನ್ಸೀವ್ ಆಗ್ತಿಲ್ಲ, 1 ವರ್ಷ ಕಷ್ಟಪಟ್ಟರು ಕನ್ಸೀವ್ ಆಗ್ತಿಲ್ಲ ಅಂದರೆ ಆವಾಗ ಬಂದು ತಜ್ಞ ವೈದ್ಯರನ್ನು ಮೀಟ್ ಮಾಡಬೇಕು. ಸೊ ಅದೇ ಯಾರಿಗೆ ಏಜ್ 35 ಇಯರ್ಸ್ ದಾಟಿರುತ್ತೆ ದಂಪತಿಗಳಲ್ಲಿ ಅಂಥವ್ರು 1 ವರ್ಷ ಕಾಯಕ್ಕೆ ಹೋಗಬಾರ್ದು. 6 ತಿಂಗಳಲ್ಲಿ ಅವ್ರಿಗೆ ಮಕ್ಕಳಾಗಲಿಲ್ಲ ಅಂದರೆ
ದಯವಿಟ್ಟು ಬಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಕಾಣಬೇಕು. ಬಟ್ ಇನ್ನೂ ಒಂದು ಏನು ಮಾಡ್ತಾರೆ, ಮಕ್ಕಳಾಗಲಿಲ್ಲ ಅಂದರೆ ನಾರ್ಮಲ್ ಬೇರೆ ಬೇರೆ ಥರ ಟ್ರೀಟ್ಮೆಂಟ್, ನಾಟಿ ಔಷಧಿ ತೊಗೊಂಡೆ ಅದು ತೊಗೊಂಡೆ ಅಂತ ತುಂಬ ವೇಸ್ಟ್ ಮಾಡಿಬಿಡ್ತಾರೆ ಟೈಮ್. ಕರೆಕ್ಟಾಗಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗಿ ಏನು ತೊಂದರೆ ಇದೆ ಅಂತ ನೀಟಾಗಿ ತೋರಿಸ್ಕೊಂಬಿಟ್ರೆ ಆ ಒಳ್ಳೆ ಟೈಮಲ್ಲಿ ಏನು ಕನ್ಸೀವ್ ಆಗೋದು ಗೋಲ್ಡನ್ ಟೈಮ್ ಇರುತ್ತಲ್ಲ ಅದನ್ನು ನೀಟಾಗಿ ಅವರು ಅದು ಸದುಪಯೋಗ ಪಡ್ಕೊಂಡು ಒಳ್ಳೆ ಮಗುನ ಪಡ್ಕೋಬೋದು. ಸೊ ಆದಷ್ಟು ಆ ಕಡೆ ಈ ಕಡೆ, ಇವಾಗ ಒಂದು ಕಡೆ ಹೋಗೋದು, ಅವ್ರು ಇದು ಟೆಸ್ಟ್ ಮಾಡಿಸಿ ಅಂದ್ರೆ ಅಯ್ಯೋ ಇಷ್ಟೊಂದು ಟೆಸ್ಟ್ ಮಾಡಿಸ್ಬೇಕಲ್ಲಪ್ಪ ಅಂದ್ಬಿಟ್ಟು ಪುನಃ ವಾಪಸ್ ಬಂದ್ಬಿಡೋದು. ಅಥವಾ ಮಾತ್ರೆಗಳು ಬರ್ಕೊಟ್ರೆ ಅಯ್ಯೋ ತುಂಬ ಮಾತ್ರೆ ಬರ್ಕೊಟ್ರು ಈ ಡಾಕ್ಟ್ರ್ ಅಂತ ಅವ್ರ ಹತ್ರ ಪುನಃ ವಾಪಸ್ ಹೋಗದೆ ಇರೋದು, ತುಂಬ ಮನೆಯಲ್ಲೇ ಉಳ್ಕೊಂಬಿಡೋದು. ಈ ಥರ ಸಮಸ್ಯೆಗಳಾಗಿ ಏನಾಗುತ್ತೆ, ಆ ಟೈಮ್ಗಳನ್ನ ಮೀರ್ಕೊಂಡ್ಬಿಡ್ತಾರೆ. ಇನ್ನು ಎಷ್ಟೊಂದು ಜನ ಏನು ಮಾಡ್ತಾರೆ, ಅವ್ರಿಗೆ ಹೇಳಿರ್ತಾರೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಗೆ ಹೋಗಬೇಕಾಗಿರುತ್ತೆ. ಲೈಕ್ ಗರ್ಭನಾಳಗಳು ಬ್ಲಾಕ್ ಇದೆ, ಅಥವಾ ಹಸ್ಬೆಂಡಲ್ಲಿ ಸ್ಪರ್ಮ್ಸೇ ಕಾಣಿಸ್ತಿಲ್ಲ, ಅಜೂಸ್ಪರ್ಮಿಯಾ ಅಂತ ಕಂಡೀಷನ್ಸ್ ಇರುತ್ತೆ. ಅಂಥ ಕಂಡೀಷನ್ಸಲ್ಲಿ ಏನು ಮಾಡ್ತಾರೆ, ಇಲ್ಲ ನಾವು ಬೇರೆ ಟ್ರೀಟ್ಮೆಂಟ್ ತೊಗೋತೀವಿ ಇಂಪ್ರೂವ್ ಆಗುತ್ತೆ ಅಂತ ತುಂಬ ವೆಯ್ಟ್ ಮಾಡಿ ಆ ಟೈಮ್ ಅನ್ನೋದನ್ನು ವೇಸ್ಟ್ ಮಾಡಿಬಿಡ್ತಾರೆ. ಸೊ ಆದಷ್ಟು ಫರ್ಟಿಲಿಟಿ ಸ್ಪೆಷಲಿಸ್ಟ್ಗೆ ಬಂದು ಭೇಟಿ ಮಾಡಿ, ಸಪೋಸ್ ನಿಮಗೆ ಟೈಮ್ ಕಾಲಾವಕಾಶ ಬೇಕು ಅಂದ್ರೂ ಡಾಕ್ಟ್ರ್ ಹತ್ರ ಕೇಳಿಕೊಂಡು ಎಷ್ಟು ಟೈಮ್ ನೀವು ತೊಗೋಬೋದು ಅಂತ ಕೇಳಿಕೊಂಡು ಟ್ರೀಟ್ಮೆಂಟ್ನ ಮುಂದುವರಿಯೋದು ಬೆಟರ್. ಇನ್ನು ಮೇಲ್ಸ್ ಅಲ್ಲಿ ಸ್ಪರ್ಮ್ ಕೌಂಟ್ ಕಮ್ಮಿ ಆಗಿರುತ್ತೆ, ಸೊ ಅಂತಹ ಸಂದರ್ಭದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ, ಜೊತೆಗೆ ಅವ್ರಿಗೆ ಯಾವೆಲ್ಲ ರೀತಿ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತೀರಾ ಅಂತ? ಸೊ ಮುಂಚೆ ನಾವು ನೋಡೋದಕ್ಕೆ, ನಾವು ಈ ಸ್ಟಡೀಸ್ ನೋಡ್ತಾ ಇದ್ರೆ WHO ಅವರು ಈ ಸೆಮೆನ್ ಅನಾಲಿಸಿಸ್ ಪ್ಯಾರಾಮೀಟರ್ಸ್ನ ಚೆಕ್ ಮಾಡಿದ್ದಾರೆ. ಪ್ರತಿ ವರ್ಷ ಅವ್ರು ನೋಡ್ತಾ ಇರೋದು ಏನು ಅಂದರೆ, ಸೊ ಗಂಡಸರಲ್ಲಿ ವೀರ್ಯಾಣು ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಪ್ಲಸ್ ಚಲನೆ ಶಕ್ತಿನೂ ಕಡಿಮೆ ಆಗ್ತಿದೆ, ಪ್ಲಸ್ ನಾರ್ಮಲ್ ಆಕಾರ, ಸ್ಪರ್ಮ್ಸ್ಗೆ ಹೆಡ್ ಬಾಡಿ ಟೈಲ್ ಅಂತ ನಾರ್ಮಲ್ ಸ್ಟ್ರಕ್ಚರ್ಸ್ ಇರುತ್ತೆ. ಆ ನಾರ್ಮಲ್ ಆಕಾರನೂ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಇದಕ್ಕೆ ನಾನಾರು ಕಾರಣಗಳಿರುತ್ತೆ. ಒಂದು ಏಜ್, ಇನ್ನೊಂದು ನಮ್ಮ ಲೈಫ್ ಸ್ಟೈಲು, ತುಂಬ ಸ್ಮೋಕಿಂಗು, ಆಲ್ಕೋಹಾಲು, ಮತ್ತು ತುಂಬ ಮೊಬೈಲ್ ಯೂಸ್ ಮಾಡೋದು, ಲ್ಯಾಪ್ಟಾಪ್ಸ್ ಯೂಸ್ ಮಾಡೋದು, ರೇಡಿಯೇಷನ್ ಎಕ್ಸ್ಪೋಜರ್ಸು, ಮತ್ತು ಹೊರಗಡೆ ಊಟದ ಪದಾರ್ಥಗಳನ್ನು ತುಂಬ ಜಾಸ್ತಿ ತಿನ್ನೋದು, ಮತ್ತು ವಾಕಿಂಗ್ ಮಾಡದೇ ಇರೋದು, ಒಬೆಸಿಟಿ, ಮತ್ತು ಇವಾಗ ಶುಗರ್ ಇರುತ್ತೆ ನೀಟಾಗಿ ಕಂಟ್ರೋಲ್ ಮಾಡ್ಕೊಳ್ಳಲ್ಲ, BP ಜಾಸ್ತಿ ಇದ್ದರೆ ಕರೆಕ್ಟಾಗಿ ತೋರಿಸ್ಕೊಳ್ಳಲ್ಲ, ಮತ್ತು ಬೇರೆ ಇನ್ನೇನಾದರೂ ಸಮಸ್ಯೆ, ಮತ್ತು ಟೈಟ್ ಜೀನ್ಸ್ ಪ್ಯಾಂಟ್ಸ್ಗಳು ಹಾಕೋದು, ತುಂಬ ಹೀಟ್ ಇರೋ ಕಡೆ ಕೆಲಸ ಮಾಡೋದು, ಈ ಥರದಲ್ಲೆಲ್ಲ ಕೆಲಸ ಮಾಡಿದಾಗ ಏನಾಗುತ್ತೆ, ಅದು ವೀರ್ಯಾಣು ಬೆಳವಣಿಗೆ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಕಾಡ್ತಿರುತ್ತೆ. ಸೊ ಇಂಥ ಬಂದಾಗ ನಾವು ಫಸ್ಟ್ ಅವ್ರದ್ದು ಡೀಟೇಲ್ಡ್ ಹಿಸ್ಟ್ರಿ ತೊಗೋತೀವಿ. ಅವ್ರ ಏಜ್ ಏನು ಕೆಲಸ ಮಾಡ್ತಾರೆ, ಅವ್ರಿಗೇನಾದರೂ ಮೆಡಿಕಲ್ ಪ್ರಾಬ್ಲಮ್ಸ್ ಇತ್ತಾ, ಪ್ಲಸ್ ಏನಾದರೂ ಪ್ರೀವಿಯಸ್ ಅವ್ರಿಗೇನಾದರೂ ಆಪ್ರೇಷನ್ಸ್ ಆಗಿತ್ತಾ, ಅಥವಾ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಇದೇ ಥರ ಪ್ರಾಬ್ಲಮ್ಗಳಿದೆಯಾ, ಅಜೂಸ್ಪರ್ಮಿಯಾ ಅನ್ನೋದು ಆನುವಂಶಿಕವಾಗಿಯೂ ಬರ್ಬೋದು. ಸೊ ಇದಕ್ಕೇನಾದರೂ ಜೆನೆಟಿಕ್ ಕಾರಣಗಳಿದೆಯಾ, ಅದನ್ನೆಲ್ಲ ನೋಡಿಕೊಂಡು ಮೇಲ್ಸಲ್ಲಿ ಬೇಸಿಕ್ ಟೆಸ್ಟ್ಗಳು ಮಾಡ್ಕೊತೀವಿ. ಸ್ಕ್ಯಾನ್ ಮಾಡಿ ಅವ್ರದ್ದು ಹಾರ್ಮೋನ್ ಇರುತ್ತೆ, FSH ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಅಂತ ಇರುತ್ತೆ. ಮತ್ತು ಜೆನೆಟಿಕ್ ಪ್ರಾಬ್ಲಮ್ ನಮ್ಗೆ ಏನಾದರೂ ಅನಿಸಿದ್ರೆ ಕ್ಯಾರಿಯೋಟೈಪಿಂಗು ಮತ್ತು ವೈಕ್ರೋಮೋಸೋಮ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ, ಡಿಲೀಷನ್ಸ್ ಇದೆಯಾ ಇಲ್ವಾ ಅಂತ. ಸೊ ಅದೆಲ್ಲ ಟೆಸ್ಟ್ ಮಾಡಿಕೊಂಡು ಏನು ತೊಂದರೆ ಇದೆ ಅಂತ ನೋಡ್ಕೋತೀವಿ. ಆ ತೊಂದರೆಗಳ ಮೇಲೆ ಅವ್ರದ್ದು ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ಸಪೋಸ್ ಇವಾಗ ವೀರ್ಯಾಣು ಕೌಂಟು, ಚಲನೆ ಶಕ್ತಿ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಅವ್ರಿಗೆ ಈ ಲೈಫ್ ಸ್ಟೈಲ್ ಚೇಂಜಸ್ ಅಂತ ನಾವು ಹೇಳ್ತೀವಿ. ಅಂದರೆ ಅವರ ಆಹಾರ ಕ್ರಮಗಳನ್ನ ಚೇಂಜ್ ಮಾಡಬೇಕಾಗತ್ತೆ. ಈ ವಿಟಮಿನ್ C ರಿಚ್ ಡಯಟ್ ಅಂತ ಹೇಳ್ತೀವಿ. ಅಂದರೆ ಈ ನಿಂಬೆಹಣ್ಣು, ಕಿತ್ತಳೆ ಹಣ್ಣು, ಬೆಟ್ಟದ ನೆಲ್ಲಿಕಾಯಿ, ಈ ಥರದ್ದೆಲ್ಲ ಚೆನ್ನಾಗಿ ತೊಗೋಬೇಕು. ಟೈಟ್ ಅಂಡರ್ಗಾರ್ಮೆಂಟ್ಸ್ ಹಾಕಬಾರ್ದು, ಟೈಟ್ ಜೀನ್ಸ್ ಪ್ಯಾಂಟು, ಮತ್ತು ಹೀಟ್ ಇರೋ ಕಡೆ ಕೆಲಸ ಮಾಡಬಾರ್ದು. ಮತ್ತು ಮೊಬೈಲ್ಸನ್ನು ಆದಷ್ಟು ಶರ್ಟ್ ಜೇಬಲ್ಲಿ ಇಟ್ಕೋಬೇಕು, ಪ್ಯಾಂಟ್ ಜೇಬಲ್ಲಿ ಇಟ್ಕೊಳ್ಳೋದನ್ನು ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ. ಲ್ಯಾಪ್ಟಾಪ್ಸ್ ಇತ್ತು ಅಂದರೆ ವೈಫೈ ಬದಲು ಲ್ಯಾನ್ ಕನೆಕ್ಷನ್ಸ್ ಯೂಸ್ ಮಾಡಿಕೊಂಡು ವರ್ಕ್ ಮಾಡೋದಕ್ಕೆ ಹೇಳ್ತೀವಿ. ಸೊ ಸ್ಮೋಕಿಂಗ್ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದ್ದರೆ ಕಂಪ್ಲೀಟ್ ಸ್ಟಾಪ್ ಮಾಡೋದಕ್ಕೆ, ಮತ್ತು ವೆಯ್ಟ್ ಲಾಸು, ಮತ್ತು ಶುಗರ್ BP ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಫಸ್ಟ್ ಬೇಸಿಕ್ ಏನಿದೆ ಅದನ್ನು ಕರೆಕ್ಟ್ ಮಾಡಿಕೊಂಡು ಅವ್ರಿಗೆ ವೀರ್ಯಾಣು ಉತ್ಪತ್ತಿ ಆಗಂಗೆ ಟ್ಯಾಬ್ಲೆಟ್ಸ್ಗಳು ಬರುತ್ತೆ, ಅದನ್ನೆಲ್ಲ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಸಪೋಸ್ ಇನ್ನಷ್ಟು ಕೆಲವರಲ್ಲಿ ಏನಾಗಿರುತ್ತೆ, ರಕ್ತನಾಳಗಳು ದಪ್ಪ ಇರುತ್ತೆ, ವೆರಿಕೋಸ್ ವೇನ್ ಅಂತ ಮತ್ತು ಕಾಲ್ಗಳಲ್ಲೂ ದಪ್ಪ ಇರುತ್ತೆ. ಸೊ ಆ ಥರದವ್ರಿಗೆ ಏನು ಮಾಡ್ತೀವಿ, ರಕ್ತನಾಳಗಳು ದಪ್ಪ ಇತ್ತು ಅಂದರೆ ಆಪ್ರೇಷನ್ ಮಾಡಿ ಅದನ್ನು ತೆಗಿಬೋದು. ಸೊ ದಟ್ ಸ್ಪರ್ಮ್ಸು ಉತ್ಪತ್ತಿ ಚೆನ್ನಾಗಾಗುತ್ತೆ. ಮತ್ತು ಇನ್ನು ಕೆಲವರಲ್ಲಿ ಸ್ಪರ್ಮ್ಸೇ ಕಾಣಲ್ಲ, ಅಜೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಅವರಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಸಣ್ಣ ಸೂಜಿ ಹಾಕಿ ಸ್ಪರ್ಮ್ ಸಿಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು, ಸ್ಪರ್ಮ್ ಸಿಕ್ತು ಅಂದರೆ ಅದೇ ಸ್ಪರ್ಮ್ಸ್ ಯೂಸ್ ಮಾಡಿಕೊಂಡು IVF ಟ್ರೀಟ್ಮೆಂಟ್ನ ನಾವು ಮುಂದುವರಿಬೋದು. ಲೈಕ್ ಡೌನ್ ಸಿಂಡ್ರೋಮು, ಟರ್ನರ್ ಸಿಂಡ್ರೋಮು, ಈ ಥರ ಅಬ್ನಾರ್ಮಲ್ ಬೇಬಿಗಳು ಆಗೋ ಇನ್ಸಿಡೆನ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ ಅಂತ ಕರಿತೀವಿ. ಯೂಶಲಿ ಪ್ರೆಗ್ನೆನ್ಸಿಲಿ BP ಬರೋದು, ಶುಗರ್ ಬರೋದು, ಥೈರಾಯ್ಡ್ ಡಿಸಾರ್ಡರ್ಸು, ಈ ಥರ ಪ್ರೆಗ್ನೆನ್ಸಿಲೂ ಕಾಂಪ್ಲಿಕೇಶನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು 45, 43, 46 ಈ ಥರ ಜಾಸ್ತಿ ಆಗ್ತಾ ಹೋದರೆ ಸ್ವಂತ ಎಗ್ಗಿಂದ ಲೈಕ್
ಪ್ರೆಗ್ನೆನ್ಸಿ ಆಗೋದೇ ಡಿಫಿಕಲ್ಟಿ ಆಗ್ತಾ ಹೋಗುತ್ತೆ. ಸೊ ಆದ್ರಿಂದ ಆದಷ್ಟು ಲೈಕ್ 25ರಿಂದ 30 ಏಜ್ ಒಳಗಡೆನೆ ಫಸ್ಟ್ ಬೇಬಿನ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕು. ಕರಿಯರು ಅಥವಾ ಫೈನಾನ್ಷಿಯಲಿ ಸೆಟ್ಲ್ ಆಗಿಲ್ಲ ಅಥವಾ ಕರೆಕ್ಟಾಗಿ ಪಾರ್ಟ್ನರ್ ಸಿಕ್ಕಿಲ್ಲ, ಈ ಥರ ಸುಮಾರು ರೀಸನ್ಸ್ ಇಂದ ತುಂಬ ಪೋಸ್ಟ್ಪೋನ್ ಮಾಡ್ಕೊಂಡು ಹೋದರೆ ಮುಂದೆ ಪ್ರೆಗ್ನೆನ್ಸಿ ಈಸಿಯಾಗಿ ಆಗೋದನ್ನು ನಾವು ಡಿಫಿಕಲ್ಟ್ ಮಾಡ್ಕೊಂಡು ಬಿಡ್ತೀವಿ. ಓಕೆ ಡಾಕ್ಟರ್, ಈಗ ಈ ಒಂದು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಬಂದಾಗ IVF, IUI ಅನ್ನೋ ಒಂದು ಟ್ರೀಟ್ಮೆಂಟ್ಸ್ ಇರ್ತವೆ. ಸೊ ಇದೆರಡಕ್ಕೂ ಡಿಫ್ರೆನ್ಸ್ ಏನಿರುತ್ತೆ ಅಂತ ಡಾಕ್ಟರ್? ಸೊ ಇವಾಗ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅಂದರೆ ಇವಾಗ ಮಕ್ಕಳಾಗಿಲ್ಲ ಅಂತ ಯಾವುದೇ ದಂಪತಿ ನಮ್ಮ ಸೆಂಟರ್ಗೆ ಬಂದರೆ ಬಂದವ್ರಿಗೆಲ್ಲ IVF ಅವಶ್ಯಕತೆ ಇರಲ್ಲ. ಸೊ ದಂಪತಿಗಳು ಬಂದಾಗ ನಾವು ಅವ್ರನ್ನ ಚೆಕ್ ಮಾಡ್ತೀವಿ, ಅವ್ರ ಡೀಟೇಲ್ ಹಿಸ್ಟ್ರಿ ತೊಗೊಂಡು ಮತ್ತು ಬ್ಲಡ್ ಟೆಸ್ಟ್ಗಳು ಮಾಡ್ಕೊತೀವಿ. ಮತ್ತು ಹೆಂಗಸರಲ್ಲಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಮೊಟ್ಟೆ ಸಂಖ್ಯೆ ಎಷ್ಟಿದೆ, ಗರ್ಭಕೋಶ ಚೆನ್ನಾಗಿದೆಯಾ ಇಲ್ವಾ, ಮತ್ತು ಗರ್ಭನಾಳಗಳು ಓಪನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋತೀವಿ. ಸೊ ಅದೇ ಗಂಡಸರಲ್ಲಿ ನಾವೇನು ಮಾಡ್ತೀವಿ, ಸೆಮೆನ್ ಟೆಸ್ಟ್ ಮಾಡಿ ವೀರ್ಯಾಣು ಸಂಖ್ಯೆ ಮತ್ತು ಅದರ ಚಲನೆ ಶಕ್ತಿ, ಆಕಾರ ಎಲ್ಲ ಕರೆಕ್ಟಾಗಿದೆಯಾ, ಮತ್ತು ಸ್ಕ್ಯಾನ್ಸ್ ಎಲ್ಲ ಮಾಡ್ಕೊಂಡು ನೋಡ್ತೀವಿ. ಸಪೋಸ್ ಅವ್ರಿಗೆ ಗರ್ಭನಾಳಗಳು ಎರಡೂ ಓಪನ್ ಆಗಿದೆ, ಲೆಸ್ ದೆನ್ 30 ಇಯರ್ಸ್, ಅವ್ರು 30 ವರ್ಷದ ಒಳಗಡೆ ಇದ್ದಾರೆ, ಎಗ್ ಕೌಂಟು ಚೆನ್ನಾಗಿದೆ, ಸ್ಪರ್ಮ್ ಕೌಂಟು ಚೆನ್ನಾಗಿದೆ ಅಂದರೆ ನಾವು ಎಗ್ ಡೆವಲಪ್ಮೆಂಟ್ಗೆ ಟ್ಯಾಬ್ಲೆಟ್ ಕೊಟ್ಟು ಅವ್ರು ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಮಾಡಿಕೊಡ್ತೀವಿ. ಸಪೋಸ್ ಇವಾಗ ಅವ್ರಿಗೆ ಸ್ಪರ್ಮ್ ಕೌಂಟ್ ಸ್ವಲ್ಪ ಕಡಿಮೆ ಇದೆ, ಚಲನೆ ಶಕ್ತಿ ಕಡಿಮೆ ಇದೆ, ಮತ್ತು ಮದುವೆ ಆಗಿ 3-4 ವರ್ಷ ಆಗಿದೆ, ಸೊ ತುಂಬ ಸಲ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಫೇಲ್ಯೂರ್ ಆಗ್ತಾ ಇದೆ ಅಂದರೆ ಅವಾಗ ನಾವೇನು ಮಾಡ್ತೀವಿ, ಸೆಕೆಂಡ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಅಂದರೆ IUI ಅನ್ನೋ ಟ್ರೀಟ್ಮೆಂಟ್ಗೆ ಹೋಗ್ತೀವಿ. ಸೊ ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಎಗ್ ಡೆವಲಪ್ಮೆಂಟ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಅದು ಮೊಟ್ಟೆ ಹೊಡ್ಕೊಳ್ಳೋಕ್ಕೆ ಇಂಜೆಕ್ಷನ್ಸ್ ಕೊಟ್ಟು, ಸೊ ಗಂಡಸರದು ವೀರ್ಯಾಣು ತೊಗೊಂಡು ಅದರಲ್ಲಿ ಏನು ಮಾಡ್ತೀವಿ, ಅದನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಡೆಡ್ ಸ್ಪರ್ಮ್ಸು ಮತ್ತು ಚೆನ್ನಾಗಿಲ್ದಿರೋ ಸ್ಪರ್ಮ್ಸು ಅದನ್ನೆಲ್ಲ ಸಪ್ರೇಟ್ ಮಾಡಿ ಒಳ್ಳೆ ಕ್ವಾಲಿಟಿ ಸ್ಪರ್ಮ್ಸ್ನ ಗರ್ಭಕೋಶದ ಒಳಗಡೆ ಹಾಕ್ತೀವಿ. ಸೊ ಇದನ್ನು IUI ಅಂತ ಹೇಳ್ತೀವಿ. ಸೊ ಈ ಪ್ರೊಸೀಜರಲ್ಲಿ ಬಂದು 10ರಿಂದ 20% ಸಕ್ಸಸ್ ರೇಟ್ ಇರುತ್ತೆ. ಸೊ ಥರ್ಡ್ ಲೆವೆಲ್ ಟ್ರೀಟ್ಮೆಂಟ್ ಅಂದರೆ IVF ಅಂತ ಹೇಳ್ತೀವಿ, ಇನ್ ವಿಟ್ರೋ ಫರ್ಟಿಲೈಸೇಷನು. ಸೊ ಇದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಇದು ಯಾರಿಗೆ ಮಾಡ್ತೀವಿ ಅಂದರೆ ಏಜ್ ಮೋರ್ ದ್ಯಾನ್ 35 ಇಯರ್ಸ್ ಇದೆ, ತುಂಬ ಸಲ IUI ಟ್ರೀಟ್ಮೆಂಟ್ ತೊಗೊಂಡು ಫೇಲ್ಯೂರ್ ಆಗಿದೆ, ಮತ್ತು ಎಗ್ ಕೌಂಟ್ ಕಡಿಮೆ ಇದೆ, ಮತ್ತು ಸ್ಪರ್ಮ್ಸು ತೀರಾ ಪ್ರಾಬ್ಲಮ್ಸ್ ಇದೆ, ಮತ್ತು 2 ಗರ್ಭನಾಳಗಳು ತುಂಬ ಬ್ಲಾಕ್ ಆಗಿದೆ. ಸೊ ಆ ಥರ ಕಂಡೀಷನ್ಸಲ್ಲಿ IVF ಅಂತ ಟ್ರೀಟ್ಮೆಂಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಇದರಲ್ಲಿ 50 to 60% ಸಕ್ಸಸ್ ರೇಟ್ ಇರುತ್ತೆ. ಓಕೆ ಡಾಕ್ಟರ್, ಈಗ ಈ ಥರ ಟ್ರೀಟ್ಮೆಂಟ್ಸ್ ಇರುತ್ತೆ, ಇಬ್ಬರಲ್ಲಿ ಒಬ್ಬರು ಕಪಲ್ಸಲ್ಲಿ ಒಬ್ರಿಗೆ ಪ್ರಾಬ್ಲಮ್ ಇರುತ್ತೆ, ಅಂತಹ ಸಂದರ್ಭದಲ್ಲಿ ಒಬ್ಬರು ಮಾತ್ರ ಹಾಸ್ಪಿಟಲ್ಗೆ ಬಂದು ಟ್ರೀಟ್ಮೆಂಟನ್ನು ತಗೋಬೇಕಾಗತ್ತಾ, ಟೆಸ್ಟ್ಗಳನ್ನ ಮಾಡಬೇಕಾಗತ್ತಾ, ಅಥವಾ ಕಪಲ್ಸ್ ಇಬ್ಬರು ಕೂಡ ಟ್ರೀಟ್ಮೆಂಟ್ಗೆ ಒಳಗಾಗಬೇಕಾಗತ್ತಾ ಅಂತ? ಈಗ ಫರ್ಟಿಲಿಟಿ ಇಶ್ಯೂಸಲ್ಲಿ ಯೂಶಲಿ ಕಪಲ್ಸ್ ಇಬ್ಬರು ಹಸ್ಬೆಂಡು ವೈಫು ಇಬ್ಬರು ಬಂದುಬಿಟ್ಟು ಲೈಕ್ ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವು ಯೂಶಲಿ ಏನು ಮಾಡ್ತೀವಿ, ವೈಫ್ಗೆ ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ, ಅದರಲ್ಲಿ ಲೈಕ್ ಮೊಟ್ಟೆ ಸಂಖ್ಯೆ ಕರೆಕ್ಟ್ ಆಗಿದೆಯಾ, ಗರ್ಭಚೀಲ ಕರೆಕ್ಟ್ ಆಗಿದೆಯಾ, ಮತ್ತು HSG ಅಂತ ಮಾಡ್ತೀವಿ, ಅಂದರೆ ಟ್ಯೂಬ್ಗಳು ಗರ್ಭನಾಳಗಳು ಓಪನ್ ಇದೆಯಾ ಅಂತ, ಮತ್ತು ಬೇಸಿಕ್ ಲೈಕ್ ಶುಗರು ಲೈಕ್ ಮತ್ತು ಥೈರಾಯ್ಡು ಆ ಥರ ಎಲ್ಲ ಚೆಕ್ ಮಾಡಿಕೊಂಡು ಅವ್ರದ್ದು ಪ್ಯಾರಾಮೀಟರ್ಸ್ ಓಕೆ ಇದೆಯಾ ಅಂತ ನೋಡ್ಕೊತೀವಿ. ಅದೇ ಥರ ಯಾಕಂದರೆ ಒಂದು ಪ್ರೆಗ್ನೆನ್ಸಿ ಆಗಬೇಕಂದ್ರೆ ವೈಫಿಂದ ಎಗ್ಗು ಬರಬೇಕು, ಹೆಲ್ದಿ ಆಗಿರೋದು, ಹಸ್ಬೆಂಡ್ ಇಂದ ಲೈಕ್ ಚೆನ್ನಾಗಿರೋ ಸ್ಪರ್ಮ್ ಬರಬೇಕು. ಅದು ಎರಡು ಒಟ್ಟಿಗೆ ಸೇರಿಬಿಟ್ಟು ಭ್ರೂಣ ಆಗಿ ಗರ್ಭಚೀಲದಲ್ಲಿ ಕಚ್ಕೋತದೆ. ಸೊ ಅದಕ್ಕೆ ವೈಫ್ ಅಷ್ಟೇ ಬಂದರೆ ಸಾಲದು, ಹಸ್ಬೆಂಡು ಲೈಕ್ ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕಾಗತ್ತೆ. ಅವ್ರದ್ದು ಬೇಸಿಕ್ ಥೈರಾಯ್ಡು ಮತ್ತು ಶುಗರ್ ವ್ಯಾಲ್ಯೂಸ್ ಏನಾದರೂ ಹೆಚ್ಚು ಕಮ್ಮಿ ಇದೆಯಾ, ಅಥವಾ ಅವರು ವೀರ್ಯ ಕೌಂಟ್ ಹೇಗಿದೆ, ಕೌಂಟಲ್ಲಿ ಲೈಕ್ ಚೆನ್ನಾಗಿದೆಯಾ, ಅಥವಾ ಮೊಟಿಲಿಟಿ ಅಂದರೆ ಚಲನಾಶಕ್ತಿ ಚೆನ್ನಾಗಿದೆಯಾ, ಅದರ ಸ್ಟ್ರಕ್ಚರ್ ಹೇಗಿದೆ, ಈ ಥರ ಬೇಸಿಕ್ ಇವ್ಯಾಲ್ಯೂಯೇಷನ್ ಮಾಡ್ಕೊಂಡ್ಬಿಟ್ಟು ಫರ್ಟಿಲಿಟಿ ಟ್ರೀಟ್ಮೆಂಟ್ನ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಈಗ ಫಸ್ಟ್ ಚೈಲ್ಡ್ ಆಗಿರುತ್ತೆ, ಒಂದು ಮಗು ಆಗಿರುತ್ತೆ, ಒಂದು ಸ್ವಲ್ಪ ಗ್ಯಾಪ್ ತಗೋತಾರೆ, ಅದಾದಮೇಲೆ ಅವ್ರಿಗೆ ಇನ್ನೊಂದು ಮಗು ಮಾಡ್ಕೋಬೇಕು ಅಂದಾಗ ಈ ರೀತಿ ಪ್ರಾಬ್ಲಮ್ ಬರುತ್ತೆ, ಕನ್ಸೀವ್ ಆಗೋಕೆ ಆಗ್ತಿರಲ್ಲ. ಸೊ ಆ ಥರ ಒಂದು ಮಗು ಆಗಿರುತ್ತೆ, ಅದಾದಮೇಲೂ ಕೂಡ ಯಾಕೆ ಈ ರೀತಿ ಪ್ರಾಬ್ಲಮ್ ಬರುತ್ತೆ ಅಂತ? ಸೊ ಇವಾಗ ಫಸ್ಟ್ ಮಗು ನಮಗೆ ನ್ಯಾಚುರಲ್ ಆಗೇ ಆಯಿತು, ಸೊ ನಾರ್ಮಲ್ ಡೆಲಿವರಿ ಮೂಲಕ ಮಗು ಆಗಿದೆ. ಮತ್ತು ಸೆಕೆಂಡ್ ಬೇಬಿ ನಾವು ಪಡ್ಕೋಬೇಕು ಅಂತ ಅವ್ರು ಏನು ಮಾಡ್ತಾರೆ, ತುಂಬ ಟೈಮು ಮನೆಯಲ್ಲೇ ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾರೆ. ಬಟ್ ಫಸ್ಟ್ ಟೈಮ್ ನ್ಯಾಚುರಲ್ ಆಗಿದೆ ಅಂದರೆ ಸೆಕೆಂಡ್ ಟೈಮು ನ್ಯಾಚುರಲ್ ಆಗೋ ಚಾನ್ಸಸ್ಸು ಸ್ವಲ್ಪ ಕಡಿಮೆ ಇದ್ರೂ ಇರ್ಬೋದು. ಒಂದು ಏನಪ್ಪ, ಏಜ್ ಫ್ಯಾಕ್ಟರು. ಸೊ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆದಾಗ ಅವ್ರಿಗೆ ಹೆಂಗೆ ಏಜ್ ಇರುತ್ತೆ, ಲೆಸ್ ದೆನ್ 30 ಇಯರ್ಸ್ ಇರ್ಬೋದು. ಅದೇ 5-6 ಇಯರ್ಸ್ ಗ್ಯಾಪ್ ತೊಗೊಂಡ್ಬಿಟ್ರೆ ಆಫ್ಟರ್ 30 ಇಯರ್ಸ್ ಏನಾಗುತ್ತೆ, ಏಜ್ ಹೆಂಗಸರಲ್ಲಿ ಏಜ್ ಆಗ್ತಿದ್ದಂಗೆ ಮೊಟ್ಟೆ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಫಸ್ಟ್ ಮಗು ನ್ಯಾಚುರಲ್ ಆಗಿ ಆಗಿದ್ರು ಸೆಕೆಂಡ್ ಮಗುಗೆ ಆ ಗ್ಯಾಪಲ್ಲಿ ಏನಾಗುತ್ತೆ, ಏನಾದರೂ ಇನ್ಫೆಕ್ಷನ್ ಆಗಿ ಗರ್ಭನಾಳ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಗರ್ಭಕೋಶದ ಲೇಯರ್ಗೆ ಇನ್ಫೆಕ್ಷನ್ ಆಗಿ ಅದು ತೆಳುವಾಗೋ ಚಾನ್ಸಸ್ಸು ಇರುತ್ತೆ.
ಮತ್ತು ಮೊಟ್ಟೆ ಸಂಖ್ಯೆ ಕಡಿಮೆ ಆಗ್ಬೋದು, ಅದ್ರ ಕ್ವಾಲಿಟಿನೂ ಕಡಿಮೆ ಆಗ್ತಿರ್ಬೋದು. ಜೊತೆಗೆ ವೆಯ್ಟ್ ಇನ್ಕ್ರೀಸ್ ಆಗಿ ಅಥವಾ ಶುಗರ್ಸ್ ಏನಾದರೂ ಬಂದು ಅದು ಅನ್ಕಂಟ್ರೋಲ್ಡ್ ಇರ್ಬೋದು, ಅಥವಾ ಥೈರಾಯ್ಡ್ ಸಮಸ್ಯೆಗಳು ಬರ್ಬೋದು, ಅಥವಾ BP ಜಾಸ್ತಿ ಆಗಿರ್ಬೋದು. ಅದೇ ಗಂಡಸರಲ್ಲಿ ಏಜ್ ಆಗ್ತಿದ್ದಂಗೆ ಇದು ವೀರ್ಯಾಣು ಸಂಖ್ಯೆಗಳು ಕಡಿಮೆ ಆಗ್ತಿರ್ಬೋದು, ಪ್ಲಸ್ ಅದ್ರ ಚಲನೆ ಶಕ್ತಿನೂ ಕಡಿಮೆ ಆಗ್ತಿರ್ಬೋದು. ಸೊ ಅದರಿಂದ ಪ್ರಾಬ್ಲಮ್ಮು ಫಸ್ಟ್ ಟೈಮ್ ನ್ಯಾಚುರಲ್ ಆಗಿ ಆಯಿತು ಅಂತ ಸೆಕೆಂಡ್ ಟೈಮು ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ಆಗುತ್ತೆ ಅಂತ ಇಲ್ಲ. ಸೊ ಎಷ್ಟೊಂದು ಜನಕ್ಕೆ ನ್ಯಾಚುರಲ್ ಆಗಿ ಆಗುತ್ತೆ, ಬಟ್ ಅಂದ್ರೂ ಸಮಸ್ಯೆಗಳು ಬರ್ಬೋದು. ಸೊ ಯಾವಾಗ ನೀವು ಸೆಕೆಂಡ್ ಚೈಲ್ಡ್ಗೆ ಟ್ರೈ ಮಾಡ್ತಾ ಇದ್ದೀರಾ, ಸಪೋಸ್ ನೀವು 4-5 ಮಂತ್ಸ್ ನೀವು ಟ್ರೈ ಮಾಡಿ ನಿಮಗೆ ಅದರಲ್ಲಿ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಹೋಗಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಕಾಣಬೇಕು. ಬೇಸಿಕ್ ಟೆಸ್ಟ್ಗಳು ಮಾಡಿಸ್ಕೊಂಡು, ಬೇಸಿಕ್ ಟೆಸ್ಟ್ ಎಲ್ಲ ನಾರ್ಮಲ್ ಬಂತು ಅಂದರೆ ಅವರೇ ನಿಮಗೆ ನಾವುಗಳೇ ಮಾತ್ರೆಗಳನ್ನ ಕೊಟ್ಟು ನ್ಯಾಚುರಲಾಗಿ ಟ್ರೈ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಸಪೋಸ್ ಏನಾದರೂ ಅದರಲ್ಲಿ ಪ್ರಾಬ್ಲಮ್ ಬಂತು ಅಂದರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಅಂತ ಸಜೆಸ್ಟ್ ಮಾಡಿ ಆದಷ್ಟು ಬೇಗ ನಿಮಗೆ 2ನೇ ಮಗುನೂ ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ನಾನೊಂದು ಉದಾಹರಣೆ ಕೊಡಬೇಕು, ಈ ಡಿಕ್ಲೈನ್ ಇನ್ ಫರ್ಟಿಲಿಟಿ ಅಂತ ಹೇಳ್ತೀವಲ್ಲ. ಸೊ ಒಬ್ಬರು ದಂಪತಿಗಳು ನಮಗೆ ನಾರ್ತ್ ಕರ್ನಾಟಕದಿಂದ ಬಂದಿದ್ರು, ಗುಲ್ಬರ್ಗಾಯಿಂದ. ಸೊ ವೈಫ್ 36 ಇಯರ್ಸ್ ಆಗಿತ್ತು, ಹಸ್ಬೆಂಡ್ಗೆ 39 ಇಯರ್ಸ್. ಸೊ ಅವ್ರು ಏನು ಮಾಡಿದ್ರು, ಮದುವೆ ಆಗಿ 10 ವರ್ಷ ಆಗಿತ್ತು. ಸೊ 10 ವರ್ಷ ಆದ್ರೂ ಕರೆಕ್ಟಾಗಿ ಏನು ಟ್ರೀಟ್ಮೆಂಟ್ ತೊಗೊಂಡಿಲ್ಲ. ಅವ್ರ ಮನೆಯಲ್ಲಿ ಏನು ಹೇಳಿದರು, ಸೊ ಆ ಹೆಂಗಸ್ರದ ತಾಯಿಗೆ 5 ವರ್ಷ ಮದುವೆ ಆಗಿ 5 ವರ್ಷ ಆದಮೇಲೆ ಮಗು ಆಯಿತು. ಸೊ ನಿಮ್ಮದು ಅದೇ ಥರ ಜೆನೆಟಿಕ್ ಇರ್ಬೋದು, 5 ವರ್ಷ ಏನೂ ಟ್ರೀಟ್ಮೆಂಟ್ ತೊಗೋಬೇಡ, ಸೊ ನೀನು ಆ ಪೂಜೆ ಮಾಡು, ಈ ಪೂಜೆ ಮಾಡು, ನಾಟಿ ಔಷಧಿ ತಗೋ ಅಂತ ಎಲ್ಲ ಅವ್ರಿಗೆ ಗೈಡ್ ಮಾಡಿಬಿಟ್ಟು, ಸೊ ಅದಾದಮೇಲೆ ಒಂದು 6-7 ವರ್ಷ ಆದಮೇಲೆ ಒಬ್ರು ಡಾಕ್ಟರ್ ಹತ್ರ ಹೋಗಿದ್ದಾರೆ, ಅವ್ರು ಟೆಸ್ಟ್ಗಳು ಬರ್ಕೊಟ್ಟಿದ್ದಾರೆ, ಇವ್ರು ಮಾಡಿಲ್ಲ. ಸೊ ಅದಾದ್ಮೇಲೆ ಮಾತ್ರೆಗಳು ಕೊಟ್ಟಿದ್ದಾರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅಂತ. ಸೊ ಫರ್ದರ್ ಫಾಲೋಅಪ್ ಮಾಡೇ ಇಲ್ಲ. ಒಂದ್ಸಲ ಹೋಗೋದು 6 ತಿಂಗಳು ಬಿಟ್ಟು ಒಂದು ಡಾಕ್ಟರ್ ಹತ್ರ ಹೋಗೋದು, ಇನ್ನು 6 ತಿಂಗಳು ಬಿಟ್ಟು ಇನ್ನೊಂದು ಡಾಕ್ಟರ್ ಹತ್ರ ಹೋಗೋದು, ಕರೆಕ್ಟಾಗಿ ಫಾಲೋಅಪ್ಪೇ ಮಾಡಿಲ್ಲ. ಅವ್ರು ನಮ್ಮಲ್ಲಿ ಬಂದಾಗ ಅವ್ರದ್ದು ಸ್ಕ್ಯಾನ್ ಮಾಡಿದಾಗ ಮೊಟ್ಟೆ ಸಂಖ್ಯೆ ನಾರ್ಮಲ್ ಆಗಿ 8ರಿಂದ 10 ಇರಬೇಕು, ಬಟ್ ನಾವು ಸ್ಕ್ಯಾನ್ ಮಾಡಿದಾಗ 2ರಿಂದ 3 ಅಷ್ಟೇ ಇದ್ದಿದ್ದು. AMH ವ್ಯಾಲ್ಯೂ ನಾರ್ಮಲ್ ಆಗಿ 1.5 to 3 ಇರಬೇಕು. ಸೊ ಇವ್ರು ನೋಡಿದಾಗ 0.6 ಇತ್ತು. ಈವನ್ ಗಂಡಸ್ರದ್ದು ಅವ್ರದ್ರಲ್ಲೂ ಅಜುಸ್ಪರ್ಮಿಯಾ ಅಂತ ಹೇಳ್ತೀವಿ, ಅಂದ್ರೆ ಸ್ಪರ್ಮ್ಸ್ ಕಾಣಿಸ್ತಿಲ್ಲ ವೀರ್ಯಾಣುದಲ್ಲಿ. ಇದು ಅವರು ಅಷ್ಟು 10-12 ವರ್ಷ ಮದ್ವೆ ಆದ್ರೂ ಇದು ಏನು ಚೆಕ್ ಮಾಡ್ಕೊಳ್ದೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರು. ಸೊ ಅವ್ರು ಬಂದಾಗ ನಾವು ಎಗ್ ಕ್ವಾಲಿಟಿ ಇಂಪ್ರೂವ್ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು, ಅವ್ರ ಹಸ್ಬೆಂಡ್ ಹಾರ್ಮೋನ್ ಟೆಸ್ಟ್, ಜೆನೆಟಿಕ್ ಟೆಸ್ಟ್ ಮಾಡಿಕೊಂಡು ಒಂದು ಸಣ್ಣ ಸುಜಿ ಹಾಕಿ ಸ್ಪರ್ಮ್ಸನ್ನು ತೆಗೆದ್ವಿ. ಸೊ ಸ್ಪರ್ಮ್ ಸಿಕ್ಕಿದ ತಕ್ಷಣ ಅವ್ರಿಗೆ, ಸೊ ಹೆಂಗಸ್ರಿಗೆ ಅವ್ರದ್ದು ವೈಫ್ಗೆ ನಾವು ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು IVF ಮೂಲಕ ಭ್ರೂಣಗಳನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಅವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಟ್ರಾನ್ಸ್ಫರ್ ಮಾಡಿ ಅವರು ಪಾಸಿಟಿವ್ ಬಂದು, ಫಸ್ಟ್ ಸೈಕಲಲ್ಲೇ ಪಾಸಿಟಿವ್ ಬಂದು ಒಂದು ಮುದ್ದಾದ ಮಗುನೂ ಸುತ್ತ ಪಡ್ಕೊಂಡಿದ್ದಾರೆ. ಈ 7 ಸೆಂಟರ್ಸ್ ಅಲ್ಲೂ ಲೈಕ್ ಬೇಸಿಕ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅಂದ್ರೆ ಲೈಕ್ OITI ಅಂದ್ರೆ ಓಲೇಷನ್ ಇಂಡಕ್ಷನ್, ಟೈಮ್ಡ್ ಇಂಟರ್ಕೋರ್ಸ್ ಅಥವಾ IUI ಟ್ರೀಟ್ಮೆಂಟ್, IVF ಟ್ರೀಟ್ಮೆಂಟ್, ಇದೆಲ್ಲ ಫೆಸಿಲಿಟೀಸು ಎಲ್ಲ ಬ್ರಾಂಚಲ್ಲೂ ಅವೈಲಬಲ್ ಇದೆ. ಅದ್ರ ಜೊತೆಗೆ ಕೆಲವೊಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಅಂದರೆ ಇವಾಗ ಕೆಲವೊಂದು ಪೇಷಂಟ್ಗೆ ಚೆನ್ನಾಗಿರೋ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಿರ್ತಾರೆ, ಎರಾ ಅಂತ ಕರಿತೀವಿ. ಚೆನ್ನಾಗಿರೋ ಎಂಬ್ರಿಯೋನ 1 ಸತಿ 2 ಸತಿ ಹಾಕಿರ್ತಾರೆ. ಗರ್ಭಚೀಲದ ಲೈನಿಂಗ್ ಚೆನ್ನಾಗಿರತ್ತೆ, ಬಟ್ ಅಂದ್ರೂ ಕಚ್ಕೊಂಡಿರಲ್ಲ. ಯಾಕೆ? ಗರ್ಭಚೀಲದ ಲೈನಿಂಗು ಕಚ್ಕೊಳೋ ಕೆಪಾಸಿಟಿ ಇದೆಯಾ ಇಲ್ವಾ, ಆ ಪೀರಿಯಡ್ ಯಾವಾಗಿದೆ ಅಂತ ಎಂಡೋಮೆಟ್ರಿಯಲ್ ರೆಸೆಪ್ಟಿವಿಟಿ ಟೆಸ್ಟ್ ಅಂತ ಮಾಡ್ತೀವಿ. ಈ ಫೆಸಿಲಿಟಿ ಗರ್ಭಗುಡಿಲಿ ಇದೆ. ಅದರ ಜೊತೆಗೆ ಕೆಲವೊಂದು ಪೇಷಂಟ್ಸ್ಗೆ ಏನಾಗುತ್ತೆ, ಲೈಕ್ ಯಂಗ್ ಏಜ್ ಇರ್ತಾರೆ, ಲೈಕ್ ಎಗ್ ಕೌಂಟ್ ಚೆನ್ನಾಗಿರುತ್ತೆ, ಟ್ಯೂಬ್ಸ್ ಓಪನ್ ಆಗಿರುತ್ತೆ, ಸ್ಪರ್ಮ್ ಕೌಂಟ್ ಚೆನ್ನಾಗಿರುತ್ತೆ, ಗರ್ಭಚೀಲದ ಲೈನಿಂಗ್ ಚೆನ್ನಾಗಿ ಬರ್ತಾ ಇರುತ್ತೆ. ಇದೆಲ್ಲನೂ ಚೆನ್ನಾಗಿದ್ಬಿಟ್ಟು ಲೈಕ್ ರಿಪೀಟೆಡ್ ಆಗಿ ಲೈಕ್ OITI ಅಥವಾ IUI ಸೈಕಲ್ಸ್ ಮಾಡಿದ್ರು ಎಲ್ಲನೂ ನಾರ್ಮಲ್ ಇದ್ದಾಗ ಪೇಷಂಟ್ ಕನ್ಸೀವೇ ಆಗ್ತಿರಲ್ಲ. ಯಾಕೆ? ಕೆಲವೊಂದು ರೀಸನ್ಸು ಸ್ಪರ್ಮ್ DNA ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಅಂದರೆ ಸ್ಪರ್ಮ್ ಹೆಡ್ಡಲ್ಲಿ ವೀರ್ಯದು ಜೆನೆಟಿಕ್ ಕಂಟೆಂಟು ಹೆಲ್ದಿ ಇದೆಯಾ ಇಲ್ಲ ಅಂತ ಸ್ಪರ್ಮ್ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಟೆಸ್ಟ್ ಮಾಡ್ಬೋದು. ಆ ಟೆಸ್ಟ್ ಫೆಸಿಲಿಟಿನೂ ಅವೈಲಬಲ್ ಇದೆ. ಆ್ಯಂಡ್ ಇನ್ನು ಕೆಲವೊಂದು ಕಪಲ್ಸ್ ಏನಾಗ್ತಾರೆ, ಪ್ರೆಗ್ನೆನ್ಸಿ ಆಗ್ತಾ ಇರುತ್ತೆ ಬಟ್ ಪದೇ ಅಬಾರ್ಷನ್ಸ್ ಆಗ್ತಾ ಇರುತ್ತೆ, ಅಥವಾ ಚೆನ್ನಾಗಿರೋ ಎಂಬ್ರಿಯೋ ಇದ್ರು, ಎರಾ ರೆಸೆಪ್ಟಿವ್ ಇದ್ರೂ ಪದೇ ಲೈಕ್ ಗರ್ಭಚೀಲಕ್ಕೆ ಚೆನ್ನಾಗಿ IVF ಫೇಲಿಯರ್ಸ್ ಆಗ್ತಾ ಇರುತ್ತೆ. ಈ ಥರ ಪೇಷಂಟ್ಸ್ಗಳಿಗೆ ನಾವು ಕ್ಯಾರಿಯೋಟೈಪಿಂಗು ಅಥವಾ ಅವ್ರ ಬಾಡಿಲಿ ಏನಾದರೂ ಅಟೋ ಇಮ್ಯೂನ್ ಆಕ್ಟಿವಿಟಿ ಇದೆಯಾ, ಅಪ್ಲಾ, ANA ಈ ಥರ ಟೆಸ್ಟ್ಗಳೆಲ್ಲ ಫೆಸಿಲಿಟಿ ಎಲ್ಲ ಇದೆ. ಗರ್ಭಗುಡಿ IVF ಸೆಂಟರ್ನಲ್ಲಿ ಕ್ಯಾಂಪ್ಸ್ಗಳನ್ನ ಕಂಡಕ್ಟ್ ಮಾಡ್ತೀರಾ ಅಂತ ಕೇಳ್ಪಟ್ವಿ. ಸೊ ಯಾವ ರೀತಿ ಇರುತ್ತೆ ಕ್ಯಾಂಪ್ಸ್, ಫೆಸಿಲಿಟೀಸ್ ಯಾವ ರೀತಿ ಇರುತ್ತೆ ಅಲ್ಲಿ ಅಂತ? ಎಷ್ಟೊಂದು ಜನಕ್ಕೆ ಬೆಂಗಳೂರಿಗೆ ಬರೋ ಫೆಸಿಲಿಟೀಸ್ ಇರಲ್ಲ, ಅಥವಾ ಬೆಂಗಳೂರು ಬಗ್ಗೆ ಯಾರು ರಿಲೇಟಿವ್ಸ್ ಇರಲ್ಲ, ಪರಿಚಯ ಇರಲ್ಲ, ತುಂಬ ಒಂಥರ ಮುಜುಗರ ಇರುತ್ತೆ, ಹೆಂಗಪ್ಪ ಹೋಗೋದು ದೊಡ್ಡ ಸಿಟಿಗೆ, ಹೆಂಗೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಅಂತ. ಸೊ ಅಂಥವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ಅವ್ರ ಊರಲ್ಲೇ ಹತ್ತದ್ರಲ್ಲಿ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಅಂತ ಮಾಡ್ತೀವಿ. ಅಲ್ಲಿ ಅವ್ರು ಬಂದಾಗ ಅವ್ರಿಗೆ ಡೀಟೇಲ್ಡ್ ಎಲ್ಲ ಹಿಸ್ಟ್ರಿ ತೊಗೊಂಡು, ಸೊ ಮತ್ತೆ ಉಚಿತವಾಗಿ ವೀರ್ಯ ಪರೀಕ್ಷೆ ಮಾಡ್ತೀವಿ, ಕನ್ಸಲ್ಟೇಷನ್ ಮಾಡಿ ನಿಮ್ಗೆ ಏನು ತೊಂದರೆ ಇದೆ, ಸೊ ಅದಕ್ಕೆ ಯಾವ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ, ಯಾವ್ದು ಸೂಕ್ತ ಅಂತ ನಾವು ಅದಕ್ಕೆ ಸಜೆಸ್ಟ್ ಮಾಡ್ತೀವಿ.
ಸೊ ಪ್ರತಿ ತಿಂಗಳು ನಾವು ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಈ ಮಂತು ನಾವು ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡ್ತಿದ್ದೀವಿ. ಸೊ ಎಲ್ಲರಲ್ಲೂ ನಾವು ಕೇಳ್ಕೊಳ್ಳೋದೇನೆಂದರೆ, ಸೊ ನಿಮ್ಗೆ ಹತ್ರದಲ್ಲಿರೋ ಪ್ಲೇಸ್ಗೆ ಬಂದು ಕ್ಯಾಂಪ್ ಅಟೆಂಡ್ ಮಾಡಿ, ನಿಮ್ಗೆ ಏನು ತೊಂದರೆ ಇದೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕು ಅಂತ ದಯವಿಟ್ಟು ನೀವು ಅದನ್ನು ಆ ಉಪಯೋಗನ ಪಡ್ಕೋಬೇಕು ಈ ಕ್ಯಾಂಪಿಂದು. ಸೊ ಈ ಡೀಟೇಲ್ಸ್ ಬಂದು 11th ಈ 11ನೇ ತಾರೀಕು ಸಿರಾ ಮತ್ತು ಏಸರ್ಘಟ್ಟದಲ್ಲಿ ಕ್ಯಾಂಪ್ ಇದೆ. ಸೊ 19ನೇ ತಾರೀಕು ಕೆಂಗೇರಿನಲ್ಲಿದೆ, ಮತ್ತು 20ನೇ ತಾರೀಕು ಬಂದು ಸುಂಕದಕಟ್ಟೆ ಮತ್ತು ದೊಡ್ಡಬಳ್ಳಾಪುರದಲ್ಲಿದೆ. ಸೊ 23ನೇ ತಾರೀಕು ನಾವು ಅರ್ಕಲ್ಗೌಡನಲ್ಲಿ ಕ್ಯಾಂಪೆಲ್ಲ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದರ ಡೀಟೇಲ್ಸ್ ಎಲ್ಲ ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಪ್ಲಸ್ ನಮ್ಮ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡ್ತು ಅಂದರೆ ಅವರು ಜಾಗ ಮತ್ತು ಟೈಮಿಂಗ್ಸು ಮತ್ತು ಡೇಟ್ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ. ಓಕೆ ಡಾಕ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಜೊತೆಗೆ ಗರ್ಭಗುಡಿ IVF ಸೆಂಟರ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೋತ್ ಆಫ್ ಯು ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು ಸೋ ಮಚ್.